ನಮ್ಮಲ್ಲಿ ಇಡೀ ರಾಜ್ಯಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಗಡಿನಾಡು ಅಭಿವೃದ್ಧಿ ಆಗಿಲ್ಲ, ಬೆಳಗಾವಿ ಸಂಪೂರ್ಣ ಮರಾಠಿಗರ ಕೈಲಿದೆ. ಸಂಪೂರ್ಣ ಹೆಬ್ಬಾಳ್ಕರ್ ಆಗ್ಲಿ, ಅವ್ರ್ಯಾರೋ ಸಾಹುಕಾರರು ಅಂತಿದ್ದಾರೆ, ಅವರಾಗ್ಲಿ ಎಲ್ಲರೂ ಮರಾಠಿ ಪರ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ಸಾರಿ ಹೇಳ್ತಾರೆ, ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಹೋದ್ರೆ ನಾನು ಮೊದಲು ಇಲ್ಲಿಂದ ಮನೆ ಖಾಲಿ ಮಾಡಿ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳಿದ್ರು. ನಾವೇನು ಹೇಳ್ದೋ, ಅಲ್ಲಿವರೆಗೆ ಕಾಯಬೇಡಿ, ಈಗಲೇ ನೀವು ಗಂಟು ಮೊಟ್ಟೆ ಎತ್ಕೊಂಡು ಹೊಟ್ಬಿಡಿ ಅಂತ ಹೇಳಿದೆ. ನಾನು ಈಗಲೇ ಇರೋ ಕೂಡ್ದು ಅಂತ. ಇದನ್ನ ನಾವೆಲ್ಲ ಹೋಗಿದ್ವು ಅಂತ ಕಾಣುತ್ತೆ. ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷ ಇವರು ನಮ್ಮ ಡಿ ಕೆ ಶಿವಕುಮಾರ್ ಇದ್ದ, ಆಮೇಲೆ ಬಂದ. ಅಲ್ಲಿದ್ದವರು ಅಲ್ಲಿ ನಮ್ಮ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಇದ್ದು, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀನಿ, ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ಯಾಯ ಮಾಡಿದ್ದಾರೆ, ಸರಿ ಇಲ್ಲ ಅಂತ. ಸರ್ರ ಅಂತ ಬಂದ್ರು. ಡಿ ಕೆ ಬಂದು ಡಿ ಕೆ ಕೂತ್ಕೊಳ್ಳಪ್ಪ, ನಾ ಮಾತಾಡ್ತೀನಿ ಅಂತಂತೆ. ಆ ಕಾಲದಲ್ಲಿ ಸುಮಾರು ಒಂದು 2 ವರ್ಷ ಆಯ್ತಾ, 3 ವರ್ಷ ಆಗೋಯ್ತು ಇದು. ಈಗ ಏನಾಗಿದೆ, ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವ್ರು ಯಾರು ಕನ್ನಡಿಗರ ಪರ ಇಲ್ಲ, ಇವರೆಲ್ಲ ಮರಾಠಿಗಳ ಪರ. ನಾನು ಹೇಳ್ತೀನಿ, ಇವ್ರು ಭದ್ರವಾಗಿ ಹೇಳಿ, ಮರಾಠಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಿದ್ದೀವಿ ಅಂತ ಹೇಳಿ. ಇವರು ಧೈರ್ಯ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ, ಗೌರವ ಹೇಳಿ. ಇವರು ಒಬ್ರು ಹೇಳಲ್ಲ. ಜಗದೀಶ್ ಶೆಟ್ಟರು ಹೇಳಲ್ಲ. ನಾಟಕ ಅಲ್ಲಿ MP ಆಗಿದೆ, ಹೇಳ್ಸಿ ಅವ್ರ ಕೈಲಿ. ಹೇಳಲ್ಲ. ಯಡಿಯೂರಪ್ಪ ಹೇಳ್ಸಿ, ಯಡಿಯೂರಪ್ಪ ಮಗ ಹೇಳ್ಸಿ, ಜೋಶಿ ಪ್ರಹ್ಲಾದ್ ಜೋಶಿ ಹೇಳ್ಸಿ, ಹೇಳಲ್ಲ. ಇವರೆಲ್ಲ ಒಂದು ರೀತಿ ಮಾಡ್ರನ್ ಕದೀಮ್ರು, ಒಂದು ಬಹಳ ತಳುಕು ಬಳುಕು ವಸ್ತರ ಕದೀಮ್ರುಗಳು ಇವರು. ಏನ್ ತಿಳ್ಕೊಂಡಿದ್ದೀರಿ, ನಮ್ಮ ರಾಜ್ಯದಲ್ಲಿ ಅಸೆಂಬ್ಲಿಲೂ ಒಬ್ಬ ಮಾತಾಡೋನಿಲ್ಲ, ವಿಧಾನ ಪರಿಷತ್ನಲ್ಲಿ ಒಬ್ಬ ಮಾತಾಡೋನಿಲ್ಲ. ನಮ್ಮ ರಾಜ್ಯದ ಗತಿ ಏನಾಗಬೇಕು? ನೀವೇ ನಮ್ಮ ರಾಜ್ಯ. ಈಗ ನೀವು ಕೂತಿದ್ದೀರಲ್ಲ, ನೀವೇ ನಮ್ಮ ರಾಜ್ಯ. ನೀವು ಕೊನೆ ಒಂದು ತೊಟ್ಟು ರಕ್ತ ಇರುವವರೆಗೂ ಈ ನಾಡಿಗಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡಿ. ನಾನಂತೂ ಸುಮಾರು ನಿಮಗೆ ನನ್ನ ಹೋರಾಟಗಳು ಅದನ್ನ ಲೆಕ್ಕವಿಲ್ಲದಷ್ಟು ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಿಲ್ಲ. ಸ್ವಲ್ಪ ಅಳ್ಳಾಡಿದ್ರು ನಾನು ಏನೇನೋ ಆಗಬೇಕಾಗಿತ್ತು, ಬೇಕಾಗಿಲ್ಲ. ಕನ್ನಡವೇ ಸಾಕು, ಇದೇ ಸರಿ, ಇದೇ ಹೋರಾಟ. ಇದ್ರ ಮುಂದೆ ಈ ತೀರ್ಮಾನಕ್ಕೆ ಬಂದಿದ್ದೀವಿ.